ತಸ್ಮೈ ನಮಃ. ಪ್ರಾತಸ್ಮರಣೀಯ ಪರಮ ಪೂಜ್ಯ ಸದ್ಗುರುಗಳ ಶ್ರೀಚರಣಗಳಿಗೆ ವಕ್ಷೋಲಲಾಟಗಳೆಂಬ ಅಷ್ಟಾಂಗಗಳಿಂದ ನೆಲಸೊಂಕುವಂತೆ ಪ್ರಣಪಾತನಾಗಿ ಅವರಿವರೆನ್ನದೇ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಶ್ರೀಮದ್ ಜಗದ್ಗುರು ಜಗದ್ವಂದ್ಯ ಸಕಲ ಮತೋದ್ಧಾರಕರಾದ ಜಗದ್ಗುರು ಸಿದ್ಧಾರೂಢ ಪಂಗಳವರನ್ನೇ ಮೊದಲು ಮಾಡಿಕೊಂಡು ಆರೂಢ ಮಹಾಗುರು ಪರಂಪರೆಗೆ ನಮಸ್ಕರಿಸಿ ಕಾರ್ಯಕ್ಕೆ ಕಾರಣೀಕೃತರಾದ ಶಿವಶರಣಪ್ಪರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿ ಅವರ ಪುಣ್ಯಸ್ಮರಣೆ ನಿಮಿತ್ತ ಹಮ್ಮಿಕೊಂಡ ಈ ಮಂಗಲಮಯ ಕಾರ್ಯಕ್ರಮದ ಬ್ರಹ್ಮವೇದಿಕೆ ಮೇಲೆ ಉಪಸ್ಥಿತರಿದ್ದು ಇದೀಗ ತಮ್ಮ ಆಶೀರ್ವಚನವನ್ನು ದಯಪಾಲಿಸಿ ವಿಶ್ರಮಿಸಿರುವ ವೇದಾಂತ ವಿದ್ವಾನರು, ಎಂಎ ತತ್ವಜ್ಞಾನ ಪದವೀಧರರು, ಪ್ರಕಾಂಡ ಪಂಡಿತರು, ಸರಳ ಹೃದಯದ ಸಾಕಾರ ಮೂರ್ತಿಗಳು ಆದ ಪರಮ ಪೂಜ್ಯ ಪ್ರಣವಾನಂದ ಪಂಗಳವರ ಚರಣಾರವಿಂದಗಳಿಗೆ ನಮೋ ನಮಃ ಎಂದು ಸಭೆಯಲ್ಲಿ ಉಪಸ್ಥಿತರಿರುವ ಪರಮಾನಂದ ಮಹಾಸ್ವಾಮೀಜಿಯವರೇ ಹಾಗೂ ಗೋಪಾಲಣ್ಣ ಶಾಸ್ತ್ರೀಜಿಯವರೇ, ಇನ್ನುಳಿದಂಥ ಸಮಸ್ತ ಶರಣರೇ ಶರಣಿಯರೇ, ನಿಮ್ಮೆಲ್ಲರಿಗೂ ನನ್ನ ಅನೇಕ ಶರಣುಗಳನ್ನು ಸಲ್ಲಿಸಿ ಶಿವಸ್ವರೂಪಿಗಳೇ, ಇಲ್ಲಿಯವರೆಗೆ ನಾವೆಲ್ಲರೂ ಶ್ರೀಮದ್ ಭಗವದ್ಗೀತೆಯ 3ನೇ ಅಧ್ಯಾಯದ 4ನೇ ಶ್ಲೋಕದ ಅಭಿಪ್ರಾಯವನ್ನು ಎಲ್ಲರೂ ಶ್ರವಣ ಮಾಡ್ತಾ ಬಂದಿದ್ದೀವಿ. ಟೋಟಲಿ ಇದರ ಅರ್ಥ ಏನು ಅಂತ ಕೇಳಿದ್ರೆ, ಈಗ ಕರ್ಮ ಮಾಡೋದು ಬ್ಯಾಡ ಅನ್ನೋದು ಅರ್ಜುನನಿಗೆ ಅಷ್ಟೇ ಅಲ್ಲ, ಎಲ್ಲರಿಗೂ ತೊಂದರೆನೇ ಅದ. ಈಗ ಬಿಸಿಲಾಕಲ್ಲ ಅಂದ್ರೆ ಹೆಂಗಾಕತ್ ನೀವು ಈಗ ನೋಡ್ರಿ, ಈಗ ಮನ್ಯಾಗ ಜಗಳ ಹತ್ತು ಕೆಲಸ ಸಲಗೇನೆ ಯಾವ ಕೆಲಸ ಬಹಳ ಆಯ್ತು ಅಂತ ತೊಟ್ಟದಾಗಿದ್ದು ಕೂಸಿಗೆ ಚೂಟಿಗೆ ಹಾಕೊಂಡ್ ಕೂತ ಇದು ಯಾಕಂತ ಹೇಳ್ರಿ, ಯಾಕಂತ ಅಲ್ರಿ ನಿಮ್ಗಿಂತ ಸಾಮಾನ್ಯ ಅಡಿಗೆ ಕಸ ಹೊಡಿದು ಕೃಷಿ ಮಾಡೋದು ವಾದ್ಯಾಗ್ಯದಂದ್ರ ತತ್ಕಿಂ ಕರ್ಮಣಿ ಘೋರೇ ಕರ್ಮಣಿ ಮಾಂ ನಿಯೋಜಿಸಿ ಕೇಶವ. ಏನ್ ಅನಾಹುತದೆ, ಮನುಷ್ಯನೇನು ತಮ್ಮ ಹೊಟ್ಟಿ ತಿಪ್ಪಿಲಿ ಮಾಡತಕ್ಕಂತ ಕರ್ಮಗಳನ್ನ ಅವ್ರು ಮಾಡಕ್ ತಯಾರಿಲ್ಲ, ನನಗರ ಇಂತ ಭಯಂಕರವಾದಂತ ಘನಘೋರ ಕರ್ಮದಲ್ಲಿ ನಿಯೋಜನೆ ಮಾಡಕತ್ತಿ, ಹೋಗಿ ಬಿಡಪ್ಪ, ನೀ ದೊಡ್ಡ ಮದಿ, ನೀ ಹೇಳಿದ್ದು ಕೇಳ್ತೀನಿ, ನೀನೇ ಗತಿ ಅಂತ ನನಗೆ ಶರಣಾಗತನ ಆಗಿ ನೀ ಸ್ವಲ್ಪ ಸರಿಯಾಗಿ ಹೇಳು. ಕೇಳ್ತಾರ ನಮ್ಮ ಯಾಕಡೆ ಹೇಳುದ ಹೆಂಗಂತ ನಾವ ಅರ್ಜುನ ಈಗ ನಾ ಕೇಳಾಕ್ ಹತ್ತೀನಿ. ಯಶ್ರೇಯಶ ನಿಶ್ಚಿತ ಬ್ರೂಹಿ ತದೇಕ ವದ ನಿಶ್ಚಿತ್. ಯಾವುದು ಶ್ರೇಯ ಯಾವುದು ಅದು ಹೇಳತ್ ನನಗಂದ್ರ, ನೀ ಮೊದಲೇನ್ ಹೇಳ್ದಿ, ಶ್ರೇಯ ಪ್ರಾಪ್ತ ಆಗೋದು ಜ್ಞಾನದಿಂದ ಅಂತ ಹೇಳ್ದಿಯಾ, ಮತ್ತ ಆಮೇಲೆ ಏನ್ ಹೇಳ್ತಿ, ನೀ ಕರ್ಮ ಮಾಡಿಲ್ಲ ಅಂದ್ರೆ ಪಾಪ ಬರ್ತದ ಅಂತ ಹೇಳ್ತಿ. ಎರಡರಲ್ಲಿ ಯಾವತ್ ತಿಳ್ಕೊಂಡ್ ನಾನು ಶಾಂತ ಆಗ್ಲಿ ಅಂತ ಅವನಿಗೆ ಕೇಳಿದ್ರು. ಅದಕ್ಕ ನಿನ್ನ ಈ ಯಾವ ಮಾತುಗಳು ಕರ್ಮಜ್ಞಾನ ಮಿಶ್ರಿತವಾಗಿದಾವೋ ಅಥವಾ ಅದರಲ್ಲಿ ಏನಾದ್ರೆ ಒಂದು ತತ್ವ ಅಡಿಗೆದು ನನ್ಗೆ ಒಟ್ಟ ತಿಳಿವಲ್ದು ಅಂತ ಏನಾಗ್ಯಾನ ಅಂತಂದ್ರೆ, ಆ ಅರ್ಜುನಗ ಇಲ್ಲಿ ಸಂಶಯಾತ್ಮಕ ಬುದ್ಧಿ ಬಂದದ, ಪರಮಾತ್ಮ ತಪ್ಪು ಹೇಳಿಲ್ಲ. ಮತ್ತೆ ಇನ್ನೊಂದು ನೆನಪಿನ, ಈ ಅರ್ಜುನ ಅಷ್ಟೇನ ಹುಂಬ ತಿಳ್ಕೊಬೇಡ್ರಿ ನೀವು. ಮಹಾನ್ ಜ್ಞಾನಿನೇ ಅವ. ನಿಮ್ಗೆ ಹೇಳ್ತೇನೆ ಯಾಕೆ ಇದನ್ನ ಹೇಳಾಕತ್ಯಾರ ಅಂತ ಕೇಳಿದ್ರೆ, ಅರ್ಜುನ ಕೃಷ್ಣನ ಸಂವಾದದ ಮೂಲಕ ಆ ಎಲ್ಲ ತತ್ವ ನಮಗ ಗೊತ್ತಾಗ್ಲಿ ಅಂತ. ಇದನ್ನ ಮೊದಲು ತಿಳ್ಕೊಬೇಕು ನೀವು. ಯಾಕೆ ಅರ್ಜುನ ಅಷ್ಟು ಹುಚ್ಚಂದ್ರೆ ನೀವು ಅವನ್ ಗೊತ್ತಿಲ್ಲೇನ್ರಿ, ಅವ ಅಂತ ಮದ ಅನ್ನೋದು ಗೊತ್ತಾಗ್ಯದ. ಮತ್ತೆ ಯಾಕೆ ಇಲ್ಲಿ ಕೇಳ್ತಾನವ, ಯಾಕೆ ಹೇಳ್ತಾನ ಇಲ್ಲಿ ಅಂತ ಕೇಳಿದ್ರೆ, ಯಾವುದು ಶ್ರೇಷ್ಠ ಅಥವಾ ಮನುಷ್ಯನಿಗೆ ಏನ ಜ್ಞಾನನೇ ಮಾಡ್ಕೊತ ಹೋಗೋದ್ರ ನಡೀತದೋ ಹೆಂಗೋ, ಏನ ಕರ್ಮನೆ ಮಾಡ್ಕೊತ ಹೋದ್ರ ನಡೀತದ, ಇದು ಎಲ್ಲದ್ರ ಬಗ್ಗೆ ತಿರುಳು ಬರ್ಬೇಕಲ್ಲ ನಮಗ. ಅದಕ್ಕ ಅರ್ಜುನ ಏನಂತಾನಂದ್ರೆ, ನಿನ್ನ ಮಿಶ್ರ ರೂಪವಾದಂತ ವಾಣಿಯನ್ನು ಕೇಳಿ ನನಗೇನಾಗ್ಯದ ಅಂತ ಕೇಳಿದ್ರೆ ನಾನು ವ್ಯಾಕುಲನಾಗಿದ್ದೇನೆ, ಅದಕ್ಕೆ ಶ್ರೇಯ ಯಾವದದ ಅದನ್ನ ಹೇಳು ಅಂತಂದಾಗ ಅವ ಪಕ್ಕ ಕೇಳಿಲ್ಲ ಅಂದ್ರೇನು, ಅರ್ಜುನ ಕೇಳಿಲ್ಲ, ಅಲ್ಲ ನಾವು ಅದನ್ನ ಸರಿಯಾಗಿ ಶ್ರವಣ ಮಾಡಿಲ್ಲ. 2ನೇ ಅಧ್ಯಾಯದಾಗೆ ಹೇಳ್ತಾ ಬಂದಾನಲ್ಲ, ಸ್ವಲ್ಪ ಲಕ್ಷ್ಯ ಕೊಡ್ರಿ ನೀವು. ನಾನು ಇವಾಗ ಪೂರ್ವದಲ್ಲೇ ಹೇಳಿನಿ, 18 ಅಧ್ಯಾಯದಲ್ಲಿ ಇರ್ತಕ್ಕಂತ ಸಮಸ್ತ ಸಾರವನ್ನು 2ನೇ ಅಧ್ಯಾಯದಲ್ಲಿ ಪರಮಾತ್ಮ ಹೇಳ್ಯಾನ. 18 ಅಧ್ಯಾಯ ಮುಗಿಸ್ಬಿಟ್ಟಾನ. ಅಲ್ಲಿ ಏನ್ ಹೇಳ್ಯಾನ ಅಂತ ಕೇಳಿದ್ರೆ, ಈ ಶ್ಲೋಕದ ಅರ್ಥ, ಈ ಕರ್ಮಯೋಗದ ಶ್ಲೋಕದ ಅರ್ಥನು ಅಲ್ಲೇ ಹೇಳ್ಯಾನ. ಪೂರ್ತಿ ಅಧ್ಯಾಯದ ಅರ್ಥ ಎಲ್ಲಿ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಭೂಹು ಹೇತು ಕರ್ಮಣಿ ಸಂಗೋತ್ವ. ಇಲ್ಲಿ ಪದ ಹೇಳುವಾಗ ಮಾ ಮಾ ಅಂತ 3 ಸಲ ಹೇಳ್ಯಾನ.
ಸಲ ಮಾ ಬೇಡ ನಿನಗೆ. ಯಾಕೆ ಬೇಡ ಅಂತ ಕೇಳಿದ್ರೆ ನಿನ್ನ ಈ ಹಾವಭಾವಗಳನ್ನು ನೋಡಿದಾಗ ನೀನು ಕರ್ಮಕ್ಕೇನೆ ಅಧಿಕಾರಿ ಅನ್ನೋದು ನನಗೆ ಖಚಿತವಾಗ್ಯದ. ಅದಕ್ಕೆ ಕರ್ಮಣಿ ಏವ ಅಧಿಕಾರ, ನಿನಗೆ ಕರ್ಮದಲ್ಲಿನೇ ಅಧಿಕಾರ ಅದ. ಮತ್ ಕರ್ಮದಲ್ಲಿನೇ ಅಧಿಕಾರ ಅದ ಅಂತಂದ ಮೇಲೆ ನೀ ಏನ್ ಮಾಡ್ಬೇಡ ಅಂತ ಕೇಳಿದ್ರ ಕದಾಚಿನ ಫಲೇಶು ಮಾ, ಇದೊಂದು ಮಾ ಹೌದಿಲ್ಲ. ಕರ್ಮವನ್ನು ಮಾಡಿ ಕರ್ಮದ ಫಲದ ಅಪೇಕ್ಷೆಯನ್ನು ಒಟ್ಟ ಮಾಡಬೇಡ, ಇದೊಂದು ಮಾ ಹೌದಲ್ಲ. ಇನ್ನೊಂದು ಮಾ ಬೇಡ ಅನ್ನೋದೇನು ಅಂತ ಕೇಳಿದ್ರೆ ಕರ್ಮವನ್ನು ಮಾಡುವುದೇ ಬೇಡ ಎಂಬುವುದರಲ್ಲಿ ನಿನಗೆ ಪ್ರೀತಿ ಬೇಡ. ಫಲನೇ ಬೇಡ ಅಂದ್ರೆ ಕರ್ಮನೇ ಮಾಡೋದು ಬೇಡ ಅಂತ ಮಾಡುವುದ ಬಿಡುವುದರಲ್ಲಿ ಪ್ರೀತಿ ಬೇಡ ಅಂತ ಅಲ್ಲಿ ಸಂಘ ತೇ ಮಾ. ಸಂಘ ಅಂದ್ರೆ ಅಲ್ಲಿ ಏನು ಅಂದ್ರ ಅಕರ್ಮಣಿ ಸಂಘ ತೇ ಮಾ ಅಂದ್ರೆ ಏನು, ಕರ್ಮವನ್ನು ಮಾಡಬಾರದೆಂಬುವ ಪ್ರೀತಿ ಇರ್ತದು, ಅದರಲ್ಲಿ ನಿನಗೆ ಬೇಡ. ಅಂದ್ರೆ ಇದ್ರ ಅರ್ಥ ಏನಾಯ್ತು ಅಂತ ಕೇಳಿದ್ರೆ ಇಲ್ಲಿ ಏನು ಒತ್ತಿ ಹೇಳಿದ್ದು ಅಂತಂದ್ರ ನೀನು ಕರ್ಮ ಮಾಡಲೇಬೇಕು. ಬಿಟ್ರ ನಿನಗೆ ಯಾವುದನ್ನು ಬಿಟ್ರ ಮಾಡಿದ್ರೆ ಪಾಪ ಬರ್ತದಂತ ತಿಳ್ಕೊಂಡಿದ್ದಿ, ಅದನ್ನ ಬಿಟ್ರ ನಿನಗೆ ಪಾಪ ಬರ್ತದ. ಮಾಡಿದ್ರೆ ಪಾಪ ಬರ್ತದ ತಾನ ತಿಳ್ಕೊಂಡ, ಬಿಟ್ರ ಪಾಪ ಬರ್ತದ ಇವ ಹೇಳ್ತಾನೆ. ಹ್ಯಾಂಗಿದಕ್ಕೂ ಹೌದಲ್ರಿ? ಅವ ಏನಂತಾನ, ಬಿಟ್ರ ನಿನಗೆ ಪಾಪ ಬರ್ತದ ಅಂತಾನ ಪರಮಾತ್ಮ, ಮಾಡಿದ ಪಾಪ ಬರ್ತದ ಇವ ಅಂತಾನ. ಹ್ಯಾಂಗ್ರಿ ಇಬ್ಬರು ಗುದ್ದಾಡೋದು. ಅದಕ್ಕ ಒಂದು ಮಾತು ಹೇಳ್ದ ಅಲ್ಲಿ ಇದ್ದುದ್ದಿಲ್ಲ ಏನು ಅಂತ ಕೇಳಿದ್ರೆ ಯಾರಿಗೆ ಯಾವ ಕರ್ಮ ನಿಯತದೋ ಅದನ್ನ ಮಾಡೇ ಅದರಿಂದ ಏನಾಗಬೇಕು ಅಂತ ಕೇಳಿದ್ರೆ ಅವರು ಪುನೀತ ಆಗ್ಬೇಕು. ಯಾವ ಜ್ಞಾನ ಸಿದ್ಧಿಯಿಂದ ಯಾವ ಫಲವನ್ನು ಪಡಿಲಿಕ್ಕೆ ಬರ್ತದೋ ಅದು ಕರ್ಮ ಸಿದ್ಧಿಯಿಂದಲೂ ಪಡಿಲಿಕ್ಕೆ ಬರ್ತದ ಅಂತ. ಅದಕ್ಕೆ ಒಂದು ಮಾತು ಹೇಳ್ದ, ಯೋಗಸ್ಥ ಗುರು ಕರ್ಮಾಣಿ. ಅಲ್ಲೊಂದು ಮಾತು ಬಹಳ ಮುಖ್ಯವಾದದ್ದು, ಸಂಗಂ ತ್ಯಕ್ವ ಅಂತ. ಯೋಗಸ್ಥ ಕುರುಮಾಣಿ ಕುರು ಕರ್ಮಾಣಿ ಸಂಗಂ ತ್ಯಕ್ವ ಧನಂಜಯ ಸಿದ್ಧ ಸಿದ್ಧೋ ಸಮೋಭೂತ್ವ ಸಮತ್ವಂ ಯೋಗ ಮುಚ್ಯತೆ. ಅಲ್ಲೇ ಆ ಕರ್ಮಣ್ಯವಾಧಿಕಾರತೆ ಅನ್ನುವಂತ ಶ್ಲೋಕದ ತೆಳಗ ಮುಂದಿನ ಶ್ಲೋಕನೇ ಅದು ಏನ್ ಹೇಳ್ದ ಅಲ್ಲಿ, ಯೋಗದಲ್ಲಿ ನಿರತನಾಗಿ ಅಲ್ಲೇ ನಿಂತುಕೊಂಡು ನೀನು ಕರ್ಮವನ್ನು ಮಾಡು. ಯೋಗಸ್ಥ ಯೋಗದಲ್ಲಿ ಇದ್ದುಕೊಂಡು ಕುರು ಕರ್ಮಾಣಿ ಕರ್ಮಗಳನ್ನು ಮಾಡು. ಅಂದ್ರೆ ಇಲ್ಲಿ ಯಾವ ಯೋಗದಲ್ಲಿ ನಿಂತು ಮಾಡಬೇಕು? ಏನು ಮಂತ್ರ ಯೋಗೋ, ಏನು ಹಠ ಯೋಗೋ, ಏನು ಶಿವಯೋಗೋ, ಏನು ಗಿಡಕ್ಕೆ ಕಾಲ ಕಟ್ಟಿಗೆ ತೆಳೆದು ತೆಲಿ ಬಿಡುದು? ಯಾವ ಯೋಗ? ಯಾವ್ದು ಹೇಳ್ರಿ? ಏನ್ ಕಣ್ಣು ಮುಚ್ಕೊಂಡು ಈ ಕಡೆ ಬಿಡುದು ಈ ಕಡೆ ಚಪ್ಪುದು, ಇದು ಯಾವ್ದ್ರಿ? ಆ ಯೋಗಸ್ಥ ಅನ್ನೋದಕ್ಕೆ ಏನು ಬರೆದ್ರು ಅಂತ ಕೇಳಿದ್ರೆ ನಿಷ್ಕಾಮ ಕರ್ಮ ಯೋಗ. ಇದನ್ನ ಪಕ್ಕ ತಿಳ್ಕೋಬೇಕು. ಇಲ್ಲಿಲ್ಲ ಅಂದ್ರೆ ನಮಗೂ ದಗಡು ಆಗದೆ. ಅಲ್ಲ, ಜ್ಞಾನ ಕೊಡುವಂತ ಫಲನೇ ಕರ್ಮನು ಕೊಡ್ತದಂತಂದ್ರೆ ಎರಡು ಸಮ ಅಂತ ಹೇಳ್ರಿ, ಹೌದಲ್ಲ? ಜ್ಞಾನ ಕೊಡುವಂತ ಮೋಕ್ಷ ಫಲನೇ ಕರ್ಮ ಕೊಡ್ತದಂದ್ರ ಎರಡು ಸಮಫಲ ಅಂತ ಹೇಳ್ರಲ್ಲ. ಮತ್ತೆ ಜ್ಞಾನ ಕಿಟ್ಟು ಉಚಿತಮ ಅಂತ ಹೇಳಿ ಹೇಳ್ಕೊತ ಬಂದಿರಿ ಎಲ್ಲರೂ ಕೂಡಿ. ಹೌದಿಲ್ಲ? ಸರಳ ಆಕೈತು. ಉಂಡ್ರು ಮುಕ್ತ ಆಗ್ತದ, ಮಲ್ಕೊಂಡ್ರು ಇವು ಕರ್ಮಣಿಲ್ಲ. ಕಾಮಗೊಂಡು ಸುಮ್ಮ ಒಬ್ಬ ಹೇಳ್ದ, ನಮ್ಮ ಗುರು ನಮಗ್ ಕಾಮಗೊಂಡು ಸುಮ್ಮಪ್ಪ ಮುಕ್ತ ಆಗ್ತೇಳಿ ಕರ್ಕೊಂಬಾರಪ್ಪ ನಮ್ಗೆ ಕೇಳ್ತೀವಿ. ಹೌದಲ್ರಿ? ಅವ್ರಂದ್ರು ನೋಡು, ಕರ್ಮ ಜ್ಞಾನ ಎರಡು ಒಂದೇ ಅಂತ ಎಂದೂ ಯಾವ ಶ್ರುತಿನ ಹೇಳಿದಿಲ್ಲ, ನಾವು ಹೇಳಂಗಿಲ್ಲ. ಆದ್ರೆ ಆ ಫಲ ಕೊಡ್ತದಂತೆ ಹೆಂಗಂತೀವಿ ಅಂತ ಕೇಳಿದ್ರೆ ಇದಕ್ಕೆ ನಾವು ಸರಳ ಇಲ್ಲಿ ತನ ಬುದ್ಧಿಯವರು ಹೇಳಿದ್ದು ಏನಂತ ಕೇಳಿದ್ರೆ, ಪ್ರತಿಯೊಂದು ಕರ್ಮವನ್ನು ನೀನು ನಿನಗೆ ನಿಯತವಾದ ಕರ್ಮವನ್ನು ಆಚರಿಸಿ ಆ ಕರ್ಮದ ಫಲದಿಂದ ದೂರ ಸರಿ ಅಂತ ಹೇಳಿದ್ರಿ. ಒಂದೇ ನೋಡಿ. ಮತ್ತ ಆ ಕರ್ಮದ ಫಲದಿಂದ ದೂರ ಸರಿದು ನಿಷ್ಕಾಮ ಕರ್ಮ ಮಾಡಿದ್ರೆ ಮುಕ್ತಿ ಆಗ್ತದ ಅಂತ ಹೇಳ್ರಿ. ಅದು ಪರಂಪರ ಸಾಧನೆ ಆಗ್ತದ. ಚಿತ್ತ ಶುದ್ಧಿಗೆ ಸಾಕ್ಷಾತ್ ಸಾಧನ, ಆಮೇಲೆ ಮೋಕ್ಷಕ್ಕೆ ಪರಂಪರ ಸಾಧನ. ಯಾವ ಜ್ಞಾನದಿಂದ ಅತ್ಯಂತ ದುಃಖದ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಏನಾಗ್ತದಲ್ಲ, ಅದಕ್ಕಿದು ನಿಷ್ಕಾಮ ಕರ್ಮ ಯೋಗ ಪರಂಪರ ಸಾಧನೆ. ಮತ್ ಸಾಕ್ಷಾತ್ ಸಾಧನೆ ಎದಕ್ಕೆ ಆಗ್ತದಪ್ಪ ಅಂದ್ರ ಅಂತಃಶುದ್ಧಿ. ಮತ್ತೇನ್ ಹೇಳಿದ್ರು ಶಂಕರರು ವಿವೇಕ ಚೂಡಾಮಣಿಯಲ್ಲಿ, ಚಿತ್ತಸ್ಯ ಶುದ್ಧಯೇ ಕರ್ಮ ನತು ವಸ್ತು ಬಲಬ್ಧಯೇ ವಸ್ತು ಸಿದ್ಧಿಯಲ್ಲಿ ವಿವೇಕೇನ ನ ಕಿಂಚಿತ್ ಕರ್ಮ ಕೋಟಿವಿಹಿ ಅಂತ ಹೇಳಿದ್ರು ಅವರು. ಮತ್ತೆ ಅಲ್ಲಿ ಏನ್ ಗ್ರಹಿಸ್ಬೇಕು ನಾವು? ಏನ್ ಹೇಳಿದ್ರು ಅವರು? ಹೇಳೋದು ಜರ ಪಕ್ಕ ತಿಳ್ಕೊ, ಸುಮ್ನೆ ಎದೋ ತದ್ದೋ ತಿಳ್ಕೊಬೇಡ. ಕರ್ಮ ಬೇಕಂದೀವಿ ನಾವು. ಎದಕ್ ಬೇಕಂದೀವಿ? ಮುಕ್ತಿಗೆ.
ಎದಕ್ ಬೇಕಂದಿ ಅದನ್ನ ವಿಚಾರ ಮಾಡಿ. ಯಾಕಂದ್ರ ಅಲ್ರಿ ಫಲಾನೇ ಶುದ್ಧ ಮಾಡ್ಲಿ ಅಂದ್ರೆ ಬಿತ್ತಾಮೇನ್ನಿ ಫಲಾನೇ ಕ್ಲೀನ್ ಮಾಡ್ಲಿ ಅಂದ್ರೆ ಬಿತ್ತಲಕ್ಕ ಹೋದ್ರ ಕೂರಿ ನಾಡ್ತದ ಬೆಳೆ ಬರ್ತದ. ಹೋಗ್ಬಿಟ್ಟು ಹಸನ ಮಾಡಿದ್ರೆ ಏನ್ ಬಿತ್ತಬೇಕು ಅನ್ನೋದು ಗೊತ್ತಿಲ್ಲ ಅಂದ್ರೆ ಏನ್ ಮಾಡೋದು. ಅದಕ್ಕೆ ನಮ್ಮ ಶರಣರಾದ್ರು ಹಸನ ಮಾಡಿದ ಹೊಲದಲ್ಲಿ ಮುಳ್ಳಿನ ಬೀಜ ಬಿತ್ತುವ ಮೂಢನಂತೆ. ಫಲಾನು ಹಸನ ಮಾಡಿದ ಯಾವ್ದಾರ ಬೀಜ ಬಿತ್ತಿರೋ ಉಪಯೋಗ ಇಲ್ಲ, ಅಥವಾ ಹಸನ ಮಾಡ್ಲಾರ್ದೇನೆ ಬಿತ್ತಲಕ್ಕ ಹೋದ್ರೆ ಉಪಯೋಗ ಇಲ್ಲ. ಹಾಗೆ ಅಂತ ಕರ್ಣದ ಭೂಮಿ ಏನಾಗ್ಬೇಕಂದ್ರೆ ಪರಿಶುದ್ಧ ಆಗ್ಬೇಕು. ಅದು ಶುದ್ಧ ಆಗುದು ಎದರಿಂದಲೂ ಅಲ್ಲ, ನಿಷ್ಕಾಮ ಕರ್ಮದಿಂದಲೇ. ಮತ್ ಹೇಳಿದ್ರಲ್ಲ ಅಜ್ಜರು, ಸಕಾಮ ಕರ್ಮನು ಮತ್ತ ಅಲ್ಲ ಅಂತ. ಅದು ನಿನಗ ಜ್ಞಾನದ ಕಡೆ ಕರ್ಕೊಂಡೇ ಹೋಗುದಿಲ್ಲ. ಯೋಗಸ್ಥ ಗುರು ಕರ್ಮಾಣಿ ಅನ್ನೋದಕ್ಕೆ ಏನರ್ಥ ಅಂತ ಕೇಳಿದ್ರೆ ಕೇವಲ ನಿಷ್ಕಾಮ ಕರ್ಮ. ಅದು ಹೆಂಗ ನಿಷ್ಕಾಮ ಕರ್ಮ ಅಂದ್ರೆ ಅದು ಜ್ಞಾನ ಗತಿ ಸಮೀಪದ್ರಿ. ನೀವು ಬಹಳ ಅದನ್ನ ಹಳಿಲಕ್ ಹೋಗ್ಬೇಡ್ರಿ. ಅದು ನಿಜಗುಂಡದ ಏನ್ ಹೇಳಿದ್ರು ಒಂದ್ ಕಡೆ ಕರ್ಮಕಾಂಡ, ಭಕ್ತಿ ಕಾಂಡ, ಜ್ಞಾನ ಕಾಂಡ ಅಂತ ಹೇಳುವಾಗ ಒಂದು ಮಾತು ಹೇಳ್ಯಾರ. ತನು ಅಸು, ತನು ಗುಣ ಅಸು ಕರಣ ವೆನಿಪವು ತಮ್ಮ ತಮ್ಮ ವಿಷಯಗಳಲ್ಲಿ ಸಂಚರಿಸಿ ಕೋಟಲೆಗೊಳ್ಳುತ್ತೀವಲ್ಲದೆ ನಾನವಕ್ಕೆ ಸಾಕ್ಷಿಕನೆಂಬ ವಿವೇಕವೇ ಬಂಧರಹಿತ ಸುಜ್ಞಾನ ಕಾಂಡ. ಏನ್ ಹೇಳಿದ್ರ ಅಲ್ಲಿ? ನೀವು ಮಠ ಸಿಕ್ಕೊಂಡು ಕುಂದ್ರ ಒಟ್ಟು ಮಾತ್ರ ಅವ್ರು ಬಾಜುದವ್ರು ಮಾಡಿದ್ದು ಮೊದಲೇ ಕರ್ಮ ಎಂಬುದು ಜಾಲ ಅಂತ ಬರ್ದಾರಿಲ್ಲ. ಕರ್ಮಕ್ಕೆ ಏನ್ ಬರ್ದಾರಿ? ನಿಮ್ಮೊಂದು ಸೀರಿ ಚರಿನೇ ಜಾಲ ಆಗಲ್ಲ. ನೀವು ದೊಡ್ಡ ದೊಡ್ಡ ಬಂದ ನೋಡೋದ್ ಹೋಗಾಗ ಕತ್ತದಾಗ ಕವಿನಾಳದಾಗ ಒಂದು ಸೀರಿ ಚರಾಟಿ ಭಾರಿ ಇಟ್ಟಿರ್ಬೋದು. ಮೀಶ್ವರವ ಕುಸ್ತಿ ಪೈಲ್ವಾನ್ ಅದಾನ. ನಸುಗತ್ತಲ್ದ ಏನ್ ಮಾಡ್ಯದಂದ್ರ ಅದು ಸೀರಿ ದಡಿ ಬಿದ್ದದ, ಅದಕ್ಕೆ ನಿಂತ ಅಂತ ದೊಡ್ಡ ಪೈಲ್ವಾನ್ ಹಿಂಗ್ ನಡಕ್ತಾನಂದ್ರ ಏನೋ ಇರ್ಬೇಕಂತ ಕಟ್ರಿ ತಂದ್ರು ಸೀರಿ ಚಿಂತ. ಅದೇ ಇಟ್ಟು ನಿನಗ್ ಬಲಿ ಆಗ್ಯದ. ನೀನು ದೊಡ್ಡ ದೊಡ್ಡ ಬಲಿ ಹಂಗ ದಾಟವು ಯಪ್ಪ ನೀನು. ಏನಂದ್ರು ಅಂತ ಕೇಳಿದ್ರೆ ಕರ್ಮವನ್ನು ಮಾಡು. ನೋಡವ್ರು ಹೆಂಗ ಹೇಳಿದ್ರು, ತನು ಗುಣ ಹಸು ಕರ್ಮ ಇವೇನದಾವಲ್ಲ ಜ್ಞಾನೇಂದ್ರಿಯಗಳು ಇವೆಲ್ಲ ಮಾಡ್ತಾವ. ಇದೇ ನಿಷ್ಕಾಮ ಕರ್ಮ. ಮಾಡಿದರಂತ ಅವುಗಳ ಜೊತೆ ತಮ್ಮ ತಮ್ಮ ವಿಷಯಗಳಲ್ಲಿ ತಾವು ಸಂಚರಿಸಿ ಮಾಡತಕ್ಕಂತ ಕರ್ಮ ನನ್ನಿಂದಾಯ್ತು ಅಂತ ಅನ್ಬೇಡ, ನಾನು ಮಾಡಿದೆ ಅಂತ. ಹೌದಲ್ಲ? ಮಾಡಿದ ಫಲ ನನಗೆ ಬರ್ಲಿ ಅನ್ಬೇಡ, ಎಂದೂ ನೀ ಕಳಕಾಗುದಿಲ್ಲ. ಇದೇ ಇದು ಬೇಸಿಕ್, ಇದು ದೇಶ. ಇದು ಮಾಡೋದಿಲ್ಲ ನಿಷ್ಕಾಮ, ತಾನೇ ಅಂತ ಶುದ್ಧಿ ಆಗ್ತದೆ. ಶುದ್ಧ ಅಂತ ಕರ್ಮ ಆಯ್ತಂದ್ರೆ ನಾ ಹೇಳಿ ನಿಮ್ಗೆ ಮೊನ್ನೆನೆ, ಎಲ್ಲಿಗೆ ಸುಣ್ಣ ಹಚ್ಚುದು ಲೇಟ್ ಆಕತಿ, ಕಣ್ಣು ಮುಚ್ಚಿ ತೆಗೆದು ಲೇಟ್ ಹಾಕದ, ಜ್ಞಾನ ತಡ ಆಗೋದಿಲ್ಲ. ಅದಕ್ಕೆ ಪರಮಾತ್ಮ ಏನ್ ಹೇಳ್ತಾನಂದ್ರ, ನೀ ಕರ್ಮ ನೀ ಅಟ್ರವನು ಎಂತಿಂತವ ಜೀವನ್ ಮುಕ್ತ ವಿಲಕ್ಷಣ ಆನಂದದಲ್ಲಿ ಇದ್ದವ ಜನಕ ಮಾಡ್ಯಾನ ಕರ್ಮ ಮುಂದೆ ಹೇಳೋದಾರ. ಇಲ್ಲೇ ನೀ ಯಾಕಿಡತಾಪ್ಲ? ಹೌದಲ್ಲ? ಬಾಲ್ಯನಕ್ ಯಾವ ನೀನು? ಹೌದು, ಹೋಗಿ ನೀನ್ ಬಿಟ್ಟಿಗೆ ಬೇರೆ ಗಳೆ ಹೊಡಿ ಅಂತ ಹೇಳಕತ್ತೀನಿ. ನೀನು ಖುಷಿ ಆಗತ್ತೀನಿ ಅಲ್ಲ, ಏನ್ ಹೇಳಕತ್ತೀನಿ ಅಂತ ತಿಳ್ಕೊ. ನಿನಗೆ ಅವ್ರದರ ತಂದು ಹೇಳಕತ್ತೀನಿ ನಾನು. ಇಲ್ಲ, ನಿಂದು ನಿಯತ ಕರ್ಮ ಸ್ವಧರ್ಮ ಬೀಜ ಅಪೇಕ್ಷ. ಹೌದಿಲ್ಲ? ನಿನ್ನ ಸ್ವಂತ ಕರ್ಮದಲ್ಲಿ ನೀನು ನಿಷ್ಕಾಮದಿಂದ ಮಾಡು. ಬಹಳ ಚಂದ ಹೇಳ್ಯಾನ ಅದು. ಜಯ ಅಜಯ, ಲಾಭ ಅಲಾಭ ಇವೆರಡು ಬಿಟ್ಟು ಮಾಡು. ಅದೇ ಯೋಗಸ್ಥ ಗುರು ಕರ್ಮಾಣಿ. ಅದು ಯೋಗಸ್ಥ ಅಂದ್ರೆ ನಿಷ್ಕಾಮ ಕರ್ಮದಲ್ಲಿ ನಿಂತು ಮಾಡ್ದಂಗ. ಅದಕ್ಕೆ ನಮ್ಮ ವೇದಾಂತಿಗಳನ್ನು ಒಪ್ಕೊಂಡಿಲ್ಲ. ಅದ್ವೈತ ಶಿಖಾಮಣಿ ಜಗದ್ಗುರುಗಳು ಕರ್ಮ ಬಿಟ್ರೆ ಏನಂದ್ರೆ ಅವರು ಚಿತ್ತಸ್ಯ ಶುದ್ಧಿ, ಅದನ್ನ ತಗೊಳ್ಳೇಬೇಕು ನೀವು. ನಿಮ್ಮ ಚಿತ್ತ ಶುದ್ಧಿಗಾಗಿ ಅಲ್ರಿ ಪಾತ್ರೆ ಹಸನ ಆಗ್ಬೇಕಾದ್ರೆ ಅದಕ್ಕೆ ಏನ್ ಹಚ್ಚಬೇಕು? ಹಚ್ಚಬೇಕಿಲ್ಲ. ನಾವು ದೊಡ್ಡ ಶ್ರೀಮಂತರದೀವಿ, ನಾವು ಏನೋ ಹಚ್ಚಾಗ ಅಂತಂದ್ರೆ ತಿನ್ನ ಅದರಾಗ ಹಸಿದ್ವಿ. ಹೌದಲ್ಲ? ಏನ ಶುದ್ಧ ಆಗ್ಬೇಕಾದ್ರೆ ಯಾವ್ದನ್ನ ಹಚ್ಚಬೇಕು ಅದು ಹಚ್ಚಲೇಬೇಕು. ಜಗದ್ಗುರು ಶಂಕರ್ ಅಂತಾರ, ಚಿತ್ತ ಶುದ್ಧಿ ಆಗೋದಕ್ಕೆ ಕರ್ಮ ಬೇಕು ಅಂತ ಹೇಳ್ತೀವಿ ನಾವು. ಅದೊಂದೇ ಅದಕ್ಕೆ ಫಲ. ಮುಂದೇನು ಅಂತ ಕೇಳಿದ್ರೆ, ನ ವಸ್ತು ಉಪಲಬ್ಧಯೇ, ವಸ್ತುವಿನ ಉಪಲಬ್ಧಿಗೆ. ವಸ್ತು ಅಂದ್ರೆ ಏನಂತ ತಿಳ್ಕೊಂಡ್ರಿ ನೀವು? ವಸ್ತು ಅಂದ್ರೆ ಅದು ಇದು ಅಲ್ಲ, ಆತ್ಮತತ್ವ ನಮಗೆ ಲಭ್ಯ ಆಗಬೇಕು. ಅದುವೇ ನಾವೆಂದು ತಿಳಿಯಬೇಕಾದ್ರೆ ಆ ಕರ್ಮದಿಂದ ಅಲ್ಲ. ಅದು ಸಕಾಮರ ಇರಲಿ ನಿಷ್ಕಾಮರ ಇರಲಿ, ಅದ್ರ ಮುಂದೆ ಅದು ಫೇಲೇ. ಅದು ಎದರಿಂದ? ವಿಚಾರೇಣ ಏವ, ವಿಚಾರ ಒಂದರಿಂದಲೇ ಅದು ಸಿದ್ಧಿ ಆಗ್ತದ. ನಾ ಕಿಂಚಿತ್ ಕರ್ಮ ಕೋಟಿ ಬಿಹಿ,
ಕೋಟ್ಯಾನುಗಟ್ಟಲೆ ಕರ್ಮ ಮಾಡಿದ್ರು ಕೂಡ ವಸ್ತು ಸಿದ್ಧಿ ಆಗುದಿಲ್ಲ. ವಸ್ತು ಸಿದ್ಧಿ ಆಗುದಿಲ್ಲ ಅಂತ ಕರ್ಮ ಬಿಟ್ಟೆ ಅಂದ್ರ ಅಂತ ಕರ್ಮ ಸುದ್ದಿ ಆಗ ನೋಡಿ. ಹಾ, ವಸ್ತು ಸಿದ್ಧಿ ಇಲ್ಲ ಅಂದ್ರೆ ಅದನ್ಯಾಕ್ ಮಾಡ್ಬೇಕಂದಿ ನೀನ್ ಅಂತ ಸುದ್ದಿ ಆಗುದಿಲ್ಲ. ಅಂತ ಸುದ್ದಿ ಆಗ್ಬೇಕು, ಜ್ಞಾನ ಆಗೋದಕ್ಕೆ ಏನ್ ತೊಡೆ ಅದ ಹಣಮಕ್ಕಳ ಮೇಲೆ ಜ್ಞಾನ. ಆ ಹಣಮಕ್ಕಳು ತಂದು ಕುಂದಿಸಿದಾಗ ಹ್ಯಾಂಗಿತ್ರಿ ನಿಮ್ ಊರಾಗ? ಏನ್ ತಳ 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 ಹಿಂಗ್ ನಿಂತಿದ್ದ. ಇವ್ರು ಎಣ್ಣೆ ಸುರಿವಿ 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 ಕುರುಪಿ ತೊಗೊಂಡು ಕೆತ್ತಿದ್ರು ಹೋಗಲ್ ಸಿಗುತ್ತ ಮಾಡ್ಕೊಂಡ್ ಕೂತಾನ. ಕರ್ಮ ಮಾಡ್ಯಾರ ಹೆಮ್ಮಪ್ಪು ಹೋಗುದಿಲ್ಲ. ಅದ ಜ್ಞಾನದ ಚಿಗುಟ ಎಷ್ಟು ಗಟ್ಟಿ ಆಗ್ಯದ. ಅದು ಹೋಗ್ಬೇಕಾಗಿತ್ತಂದ್ರ ನಿಷ್ಕಾಮ ಕರ್ಮವನ್ನೇ ಮಾಡಂತ ಹೇಳಿದ್ರು. ಅದಕ್ಕೆ ನೀ ತಪ್ಪು ತಿಳ್ಕೊಬೇಡ ಅರ್ಜುನ. ನೀ ಏನೇನೋ ತಪ್ಪು ತಿಳ್ಕೊಂಡು ವ್ಯಾಮಿಶ್ರಣ ವಾಕ್ಯನಂತ ನನ್ನ ಮೇಲೆ ಅಪವಾದ ಕೊಡಕತ್ತಿ. ನಾನೇನು ಮೊದಲೇ ಹೇಳಿನಿ, ನೀನು ಯಾ ಕರ್ಮಕ್ಕೆ ಅಧಿಕಾರಿ ಅಂದಿ ಅಂದ್ರ ಫಲದ ಅಪೇಕ್ಷೆ ಇಲ್ಲದೆ ಮಾಡತಕ್ಕಂತ ಕರ್ಮವನ್ನು ನೀ ಮಾಡು, ಅದಕ್ಕೆ ಅಧಿಕಾರದಿ. ಅಪೇಕ್ಷೆಯನ್ನ ಮಾಡಬೇಡ, ಅದರಲ್ಲಿ ನಿಂತು ಮಾಡದಿ ಅಂತಂದ್ರೆ ಚಿತ್ತ ಶುದ್ಧಿಯಾಗಿ ಯಾವ ಜ್ಞಾನಿಗಳು ಯಾವುದನ್ನು ಮಾಡಿ ಅದನ್ನು ಪಡೆದುಕೊಳ್ಳುತ್ತಾರೆಯೋ, ಯಾವ ತಪಸ್ಸುಗಳು ಪಡೆದುಕೊಳ್ಳುತ್ತಾರೆಯೋ ಅದೇ ನಿನಗೆ ಲಭ್ಯ ಆಗ್ತದೆ ಅಂತ ಹೇಳಕತ್ತೇನೆ. ಯಾಕೆ ತಪಸ್ ಮಾಡೋ ಅಧಿಕಾರನೂ ನಿನಗಿಲ್ಲ, ಯಜ್ಞ ಮಾಡಕ್ಕೂ ಅಧಿಕಾರ ನಿನಗಿಲ್ಲ. ಹೌದಲ್ಲ? ಯಜ್ಞ ಯಾರು ಮಾಡ್ಬೇಕ್ರಿ? ಗೃಹಸ್ಥ ಯಜ್ಞ ಮಾಡ್ಬೇಕು. ಹೌದಲ್ರಿ? ಕ್ಷತ್ರಿಯ ಕಾದ್ಬೇಕು. ಇವರು ತಪಸ್ ಮಾಡ್ಬೇಕು. ಮೊನ್ನೆ ಅದು ಬಿಟ್ಟಿಗೆ ನಾನೇ ತಪಸ್ ಮಾಡ್ತೀನಿ ಬೇಡ್ಕೊಂತಿದ್ದೀನಿ ಅಂದ್ರ ನಾನು ನಿನ್ನೆ ಹೇಳಿ ನಿಮ್ಗೆ 500 ರೂಪಾಯಿ ಕೇಳೋ ನಮ್ಮ ಅಧಿಕಾರ ಅದ. ಅವನು ಕೊಡ್ಬೇಕು, ನಾವು ಕಣ್ಣು ಮುಚ್ಚಿ ಕೇಳೋದಿಲ್ಲ. ಯಾಕ ಸರ್ಟಿಫಿಕೇಟ್ ತಗೊಂಡ್ ಬಂದಿರ? ಕೇಳೋ ಅಧಿಕಾರ ನಿನ್ಗೈತ. ಸನ್ಯಾಸಿ ಸರ್ಟಿಫಿಕೇಟ್ ವೇದ ಕೊಟ್ಟದ, ನೀವು ಕೊಟ್ಟಿರಿ ಕೊಡ್ಲೇಬೇಕು ನೀವು. ನಿಯತ ಜೋಳ ಖರೀದಿ ಮಾಡ ನೀ ನಮ್ಮ ಕೇಳ್ತೀನಿ ಅಂತಂದ್ರ ಪಾಪ ಬರ್ತದ. ಅದಕ್ಕೆ ಹೇಳಿದ್ರು ಅವರು, ಅದಕ್ಕ ನಿನ್ನ ಕರ್ಮದಲ್ಲಿನೇ ನಿಷ್ಕಾಮದಿಂದ ಮಾಡಪ್ಪ ಅಂತ ಈ 3ನೇ ಅಧ್ಯಾಯ ಮುಗಿತನೂ ಅನೇಕ ಮಹಾನ್ ವಿದ್ವಾನ ಮತ್ತು ಬ್ರಹ್ಮಜ್ಞಾನಿ ಜೀವನ್ಮುಕ್ತಾದಂತ ಯಾರಂತ ಕೇಳಿದ್ರೆ ಜನಕನ ಉದಾಹರಣೆಯನ್ನು ಮುಂದೆ ಕೊಡ್ತಾರ. ಹಿಂದೆಲ್ಲ ಮಹಾನುಭಾವರು ಇದರಿಂದಲೇ ಪಾವನ ಆಗ್ಯಾರ, ಆಗುತ್ತಾರೆಯೋ ಅಂತ ಹೇಳ್ಯಾರಪ್ಪ. ಅದಕ್ಕೆ ನಿನ್ನ ಕರ್ಮ ಬಿಡಕ್ ಬರೋದಿಲ್ಲ. ಇಷ್ಟೇ ನೋಡ್ರಿ ನಾವು ಗಟ್ಟಿ ತಿಳಿದು. ನೀವು ಅರ್ಜುನನೇ, ಮುಮುಕ್ಷುಗಳಂದ್ರೆ ಎಲ್ಲರೂ ಅರ್ಜುನ್ರಿ. ನೀವು ಬೇಕಾದ ಕರ್ಮ ಮಾಡ್ರಿ, ಅದ್ರ ಹಿಂದೆ ನಂದ ತೋಚ್ಕೋಬೇಡ. ನಮ್ಮ ಶರಣರು ಯಾಕಂದ್ರೆ ಅವ್ರು ಮಾಡಿದ್ದು ಮನದಲ್ಲಿ ಹೊಳೆದಾರೆ. ನಿನ್ನ ಮುಂದೆ ತಂದಿಟ್ಟಿತ್ತು ಬಂಗಾರದ ಕೊಡ ಅಂತ. ಎಲ್ಲಿ ಆದ್ರೂ ಬಿಡುದಿಲ್ಲ, 3 ಲೋಕದಲ್ಲಿ ಭಕ್ತರು ಕಾಡ್ತದ. ಮತ್ತ ಮನದಲ್ಲಿ ಅಂತಾರ ಅವರು. ಐದಲ್ಲ ಮತ್ತ ನಾವು ಮಾತಲ್ಲಿ ಇಷ್ಟು ಹಚ್ಚಿ ಓದಿಸ್ಬೇಕು. ಯಾವನೊಬ್ಬ ಗುಪ್ತ ಕೊಟ್ಟಿದ್ನಂತ 1,000 ರೂಪಾಯಿ ಗುಪ್ತ ದಾನ. ಏನ್ರಿ ಹೆಸರು ಅನ್ನಂತ? ದಾನ ಮಾಡಿ ಹೆಸರು ಬರೀಬಾರ್ದು, ಗುತ್ತಿದಲ್ಲಿ ನಿನಗೆ ಅನ್ನ. ಎಷ್ಟ್ರಿ? 1,000 ಬರೀ. ಅವ ಬರದಾನ ಓದಾಗ ಗುಪ್ತ ದಾನ 100 ರೂಪಾಯಿ ತೋದಿನಪ್ಪ. ಅವನು ಪೂಜೆ ಆಚಾರ ಬರ್ಕೊಳಗ ಒಂದು ಪೂಜೆ ಆಚಾರ. ಗುಪ್ತ ದಾನ 100 ರೂಪಾಯಿ ಅಂತ ಅಲ್ಲೇ ಇದ್ನಲ್ಲ. 100,000 ಕೊಡ್ತೀನಿ, ಎಷ್ಟಲ್ಲಿ ಬರ್ದೀಯೋ ಮಂಗ್ಯ ಅನ್ನ. ಅವ್ರು ಅಂದ್ರು, ಋತುಮಂಗ್ಯ ಮೊದಲೇ ಹೇಳ್ಬೇಕಿಲ್ಲ, ಮಂಗ್ಯ ನೀ ಗುಪ್ತರೆ ಸುಮ್ಮ ಬಾಂಬುಗರೆ ಗೊತ್ತಾಗಿತ್ತು. ನೋಡು, ತಿಳಿದವರು ಅದೇ ಕರ್ಮದಿಂದ ಬೆಳೆಕಾದ್ರು. ನಾವೇನ್ ಮಾಡಿದೇವ ಅಂದ್ರೆ ಅದೇ ಕರ್ಮದೊಳಗೆ ಸಿಕ್ಕೊಂಡು ಬಿದ್ದೀವಿ. ಅದಿಷ್ಟೇ ಹಿಂದೆ ಹಚ್ಕೊಳ್ಳೋದು ಚಿಟ್ಟ. ಆ ಚಿಟ್ಟ ಬಿಟ್ರಿಲು ನಿಮ್ಮ ಕರ್ಮನೇ ನಿಮಗ್ ಕಳೆಕ್ ಮಾಡ್ತಾವ. ಅದ್ ಹಿಂದೆ ನಾನು ಮತ್ತು ಅದು ನನ್ಗಾಗ್ಲಿ ಎಲ್ಲಿ ಬಿಡ್ತೀವ್ರಿ ನಾವು? ಗುಡಿಗೆ ಒಂದು ಏನಾರು ಕೊಟ್ರ ಅದ್ರ ಹಿಂದೆ ಬಿಟ್ಟು ದಪ್ಪನ ಗಂಟು ಕಟ್ಟಿಟ್ಟಿರ್ತೀವಿ. ನೋಡ್ರಿ, ಮಗಗೆ MBBS ಸಿಗ್ಬೇಕು, ಅದ್ರಾಗೆ ನೋಡ್ರಿ ಮಗಳಿಗೆ ಇಂಜಿನಿಯರ್ ಸಿಗ್ಬೇಕು, ಪುರುಷಕ್ಕೆ ಮದುವೆ ಆಗ್ಬೇಕು. ನೀವೆಲ್ಲ ಕತ್ತೂರ್ ಎಲ್ಲಿ ಕಳಕ್ ಹಾಕಿಯಪ್ಪ. ಕೊಡು, ಏನು ಅನ್ಬೇಡ. ಒಮ್ಮೆ ಗಣಪತಿಗೆ
ಮತ್ತೊಮ್ಮೆ ಸೇನಾಧಿಪಂಗೆ ಒಮ್ಮೆ ನಂದೀಶ್ವರಂಗೆ ನಾನು ಇದು ನತನಕ್ಕೆ. ನೀವು ನೋಡ್ರಿ, ಸುಮ್ಮನೆ ಈಗ ನಿಮ್ಮ ಮನ್ಯಾಗ ಒಬ್ಬ ಬಂದು ಅಂತ ಹೇಳಿ ಕೆಲಸ ಮಾಡಿ ಸುಮ್ಮನೆ ಹೇಳಾದ್ರೆ ಹೋದಂದ್ರ ಅವನ ಬಗ್ಗೆ ಎಷ್ಟು ಚಿಂತೆ ಮಾಡ್ತೀರಿ ನೀವು. ಬಂದ ದುಡ್ದ ಹೋದ, ಬಂದ ಕೆಲಸ ಮಾಡ್ದ ಹೋದ, ಏನೂ ಕೇಳಿಲ್ಲ. ಅವ್ನು ನೋಡ್ರಿ, ಅವ ಯಾವ್ರಿ ಗೋಪಾಲಣ್ಣ ಹುಡುಗಾಡ್ರಿ ಸ್ವಲ್ಪ ನೋಡ್ರಿ, ಅವನ್ನ ಇವ ಮಾಲಕ ನೋಡ್ರಿ. ಮತ್ತ ಅವ ಬಂದಕ್ಕೆ ಖಂಡಿತವಾಗಿ ನನಗೆ ತಿಂಗಳ 10,000 ಇತ್ತು ಕೊಡುವತ್ ಕೂತ್ನಂದ್ರ ನೀನು ದುಡಿ ಅಂದಿ ನನ್ನ ಮಗನ ಅಂತ ಮೊದಲೇ ಮಾತಾಡು. ಕಿರಿಕಿರಿ ಐತಿ ನೋಡೋದು. ಹಂಗ ನಾವು ಗುರುಗಳಿಗೆ ದೇವರಿಗೆ ಬಂದು ನಮಸ್ಕಾರ ಮಾಡಿ ಸುಮ್ಮ ಹೋಗ್ಬೇಕು. ನಮಸ್ಕಾರ ಮಾಡೋದೊಂದು ಕರ್ಮನೇ. ಕರ್ಮ ಅಂದ್ರೆ ಏನಂತ ಹೇಳಿದ್ರಿ ನೀವು? ಈಗ ಕೇಳೋದು ಕರ್ಮ. ಅವನ್ನತ್ ನಾ ಏನು ಮಾಡಿಲ್ಲ, ಸುಮ್ ಕೂತೀನಿ. ಕುಂದ್ರುದೇ ಒಂದು ಕರ್ಮ. ಸುಮ್ ಕುಂದ್ರದೇ ಎಲ್ಲಿ ಕೂತೀನಿ, ಒಳಗೆ ನೋಡೋದಲ್ಲ ಗದ್ಲ ಗಸಗುಸು. ಹಂಗ ಗುರುವಿಗೆ ಮತ್ತು ದೇವರಿಗೆ ಹೋಗಿ ನಮಸ್ಕಾರ ಮಾಡಿ ನಾವು ಸುಮ್ಮನೆ ಬಂದೇವೆ ಅಂತಂದ್ರೆ ಅವನು ಚಿಂತೆ ಬಂದ ನಮಸ್ಕಾರ ಮಾಡ್ದ ಆದ ಏನ್ ಕೊಡ್ಬೇಕು? ಏನು ಕೊಡ್ಬೇಕು? ದೇವ್ರ ತಲೆ ಕಡ್ಬೇಕ್ರಿ. ಅಂಗಡಿಗೆ ಹೋಗಿ 10 ರೂಪಾಯಿ ಮಾಲ್ ತಗೊಂಡು ಅವ್ ಕೊಟ್ಟ ಏನ್ ನೋಡಿತ ಅವನು ಅವ್ ಏನ್ ಬಿಡಿ ಹಚ್ಚಾಕ ಹೋಗು ಸ್ವಕನ್ಮೆ ಅಂತ 10 ರೂಪಾಯಿ ಮಾಲ್ ಕೊಡ್ತೀನಿ ನಡಿ. ಹಂಗ ಒಂದಿಟ್ಟು ಮಾಡಿ ಅವ್ನು ಕೇಳದಾಗ ಕೊಟ್ಟ ಅಂದ್ರೆ ನಮ್ದು ಅವನು ಸಂಬಂಧ ಉಳಿಲಿಲ್ಲ. ಅದಕ್ಕೇನಂತಾರ ಸಕಾಮ ಅಂತಾರ. ಸುಮ್ಮ ಮಾಡಿ ಬಂದೇವಿದು ನಿಷ್ಕಾಮ, ಅವನೇ ಬೆನ್ನತ್ತಾನ. ಅದಕ್ಕಂತ ನಿಷ್ಕಾಮ ಕರ್ಮದಿಂದ ಅಂತಃಶುದ್ಧಿ ಆಗ್ತದ, ಅದರಿಂದ ಮೋಕ್ಷ ಆಗ್ತದ ಅಂತ ಹೇಳಕತ್ತಿ. ನಾನು ಬಿಡುಗಡೆ ನಿನ್ಗೇನ್ ದುಃಖ ಶ್ರೇಯ ಕೇಳಿಯಲ್ಲ. ಶ್ರೇಯ ಅಂದ್ರೆ ಏನು? ಜನನ ಮರಣ ದುಃಖದಿಂದ ಬಿಡುಗಡೆ ಆಗುದು ಶ್ರೇಯ. ಅವ ನಿಷ್ಕಾಮ ಕರ್ಮ ಯೋಗಿನೇ ಕೇಳಮ್ಮ. ಪ್ರೇಯ ಯಾರು ಕೇಳ್ತಾರಂದ್ರೆ ಮಂದಹ ಸಹ ಪ್ರೇಯ ಉರ್ಣೈತೆ ಅಂತ ಉಪನಿಷತ್ ಹೇಳ್ತು. ಯಾವ ಮಂದ ಅದಾನ, ವಿಷಯಾಪೇಕ್ಷಿ ಅದಾನ, ಯಾವ ಅಜ್ಞಾನಿ ಅದಾನಲ್ಲ ಅವನು ಇದೇ ಕೇಳಮ್ಮ. ಅದನ್ನ ಯಾವ ಕೇಳ್ತಾನ ಅಂತ ಕೇಳಿದ್ರೆ ಜಿಜ್ಞಾಸು ಕೇಳ್ತಾನಪ್ಪ. ಶ್ರೇಯ ಕೇಳಿ ಅಂದ್ರೆ ಹಿಂಗ್ ಮಾಡ. ಯಾಕಂದ್ರೆ ಇದು ನಡುವಂದು ಇದು ಅಟುಬಾಡಿ ಕರ್ಮ ದಾಟ್ ಹೋಗಕ್ ಬರುದಿಲ್ಲ. ನಮ್ಗೆ ಹೇಳಿದ್ರಲ್ಲ ಅಪ್ಪಗಳು, ನಾವ್ ಹಿಂಗಾಗಿನೇ ಹಾಳಾಗಿ ಹೋಗಿವಂತ. ಏನ್ರಿ ಪೂಜೆ ಇಲ್ಲ, ಪುನಸ್ಕಾರ ಇಲ್ಲ, ಜಪ ಇಲ್ಲ, ಏನಿಲ್ಲ. ಒಮ್ಮೆ ತಿಳಿದ್ ಬಿಟ್ಟೇವ್ರಿ. ಹೌದಾ? ಒಮ್ಮೆ ನಾ ಕಂಟಿನ್ಯೂ ಹಾಡಿದ್ರೆ ಹಾಡ್ಬೋದು, ಅದು ಸ್ಥಿರ ಆಗಿ ಉಳಿದಿಲ್ಲ. ಅದು ಹೌದಿಲ್ಲ? ಬೇಸಿಕ್ ಇರ್ಲಿಲ್ಲ ಅಂದ್ರೆ ಮನಿ ಏನ್ ಕಟ್ತೇವೆ ಅವನೇನು ಮೊದಲು ಫಂಡಮೆಂಟಲ್ ಬೇಸ್ ಬಹಳ ಚಂದ ಬೇಕು. ಅದಕ್ಕ ಮಧ್ಯದಲ್ಲಿ ಒಂದು ಕರ್ಮ ಅನ್ನೋದಾದ ಅದನ್ನ ದಾಟಿ ಹೋಗ್ಬೇಕಾದ್ರೆ ಮಾಡೇ ಮುಗಿಸಿ ಹೋಗ್ಬೇಕು ನೀನು. ಮತ್ತೆ ಯಾಕೆ ಮೆಚ್ಕೊಂಡ್ರು? ಶಿವಕಾರಣ್ಯ ಹಿಡ್ಕೊಂಡು ಯೋಗತ್ತನ ಬರ್ದ ಆಮೇಲೆ ಜ್ಞಾನ ಹೇಳಿದ್ರು. ನೀವು ವಚನಕಾರನ ತಗೊಳ್ರಿ. ಎಲ್ಲಾ ಉಪದೇಶಕಾರರು ಹೆಂಗ್ ಮಾಡ್ಯಾರ ಅಂತ ಕೇಳಿದ್ರೆ ಮೊದಲು ನಮ್ಮ ಅಂತಃಶುದ್ಧಿಗಾಗಿ ಮಾಡಬೇಕಾದಂತ ಕರ್ಮ ಅದು. ಯಾರ್ದಾರೆ ಮಾಡ್ಬೇಡ್ರಿ, ನಿಮ್ದೇ ನೀವು ಮಾಡ್ರಿ, ಹಿಂದೆ ನಾ ಮಾಡೀನಿ ನಂದು ಅನ್ಬೇಡ. ಇಷ್ಟೇನು? ಇಷ್ಟು ಮಾಡಿದ್ರೆ ಯೋಗಸ್ಥ ಗುರು ಕರ್ಮಾಣಿ ಸಂಗಮ್ ತತ್ವ ಧನಂಜಯ ಸಿದ್ಧಿಯು ಸಮಭೂತ ಸಮತ್ವ ಯೋಗ ಮಿತ್ರತೆ. ಲಾಭ ಹಾನಿ ಸಿದ್ಧಿ ಅಸಿದ್ಧಿ ಬಹಳ ಬರ್ದಾರ ಭಾಷೆಕಾರರು. ಬಹಳ ಚಂದ ಬರ್ಕೊಂಡು ಬಂದಾರ. ಸಿದ್ಧಿ ಅಂದ್ರೆ ಏನು, ಅಸಿದ್ಧಿ ಅಂದ್ರೆ ಏನು. ಇವು ಅಷ್ಟಮ ಸಿದ್ಧಿಗಳಲ್ಲ, ಅವು ಬೇರೆ. ಮತ್ತ ಬಹಳ ಚಂದ ಬರ್ದಾರ ಅಲ್ಲಿ ಭಾಷೆದೊಳಗ. ಅಷ್ಟಮ ಸಿದ್ಧಿ ಅಲ್ಲ, ಅದು ಅಲ್ಲ. ಅವ್ರು ಏನ್ ಹೇಳ್ಯಾರಲ್ಲ, ನ್ಯಾಯಯುತವಾಗಿ ಶಾಸ್ತ್ರದಲ್ಲಿ ಅದನ್ನ ಮೀರಿ ನಿಂತಂದ್ರ ನಿನ್ನ ಅಂತಃಕರಣ ಶುದ್ಧಿ ಆಗ್ತದ ಅಂತ ತಿಳ್ಕೊಂಡು ಈ ಅಧ್ಯಾಯದ ತುಂಬೆಲ್ಲ ನಿಷ್ಕಾಮ ಕರ್ಮವನ್ನೇ ಹೇಳ್ಬೇಕು. ಅವ್ರು ಉಳಿದವ್ರು ಏನೇ ಕೇಳಲ್ಬೇಕು. ನಾವೇನ್ ಹೇಳುದಿಲ್ಲ ಅಂದ್ರ ಕರ್ಮ ಮಾಡ್ರಿ, ನೀವೆಲ್ಲಿದ್ರಿ ನಿಮ್ಮ ಕರ್ಮನೇ ಮಾಡ್ರಿ. ಅದ್ರ ಹಿಂದೆ ನಾನು ಮಾಡಿದೆ ಇಂಥ ಫಲ ಆಗ್ಲಿ ಅಂತ ಮಾಡಿದ್ರಿ ನೀವೆಂದೂ ದಾಟಿ ಹೋಗಂಗಿಲ್ಲ. ಅದನ್ನ ಬಿಟ್ಟು ಮಾಡಿದ್ರಿ ಯಾವಾಗ ಜ್ಞಾನ ಆಗ್ತದ ಹೇಳಕ್ ಬರೋದಿಲ್ಲ. ಯಾವಾಗ ಜ್ಞಾನ ಆಗ್ತದ ಅಂದ್ರ ಅದಕ್ಕೆ ಅರ್ಜುನ ಕೇಳ್ದ, ಜ್ಞಾನ ಯಾವಾಗಾರೆ ಆಗ್ತದ ಹೇಳು ಅಂತ. ನಾನು ಹೇಳಕ್ ಬರುದಿಲ್ಲ. ಆದ್ರೆ ನೀವು ಒಂದು ಕ್ಲೀವ್ ಕೊಡ್ತೀನಿ ನಾನು. ಯಾವಾಗ ನನ್ನ ಅಂತಃಕರಣ ಶುದ್ಧ ಆಯ್ತು ಅವಾಗ ಯಾಕತ್ ನೋಡ ಸತ್ವಾತ್ ಸಂಖ್ಯೆ ಆಯ್ತು. ಅಂತಃಕರಣ ಶುದ್ಧ ನೀ ಯಾವಾಗ ಈ ಸದ್ಯ ಮಾಡ್ಕೋ ಸದ್ಯ. ಈಗ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದ ಆಗಳ್ ಅಂತಾರೆ. ಆಲಿಸಿದ 20 ವರ್ಷಕ್ಕೆ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದ 25 ವರ್ಷಕ್ಕೆ. ಹಾಗೆ ಯಾಕೆ ಆಗ್ಲಿಲ್ಲ ಅಂದ್ರ ಅಂತ ಅಧಿಕಾರಿಗಳು ಇರ್ತಾರ. ಜನಕ ಮಹಾರಾಜ ಇರ್ತಾವ. ಕೇಳಿದ ತಕ್ಷಣ ಅದೇ ಕ್ಷಣದಲ್ಲಿ ಅಂತಾರ. ಯಾಕೆ ಹಂಗಂತ ಕೇಳಿದ್ರು ಶುದ್ಧ ಕಾಸಾದಂಗ ಕನ್ನಡಿ ಹೃದಯ ಕನ್ನಡಿ ಆದಂಗ ಆಗ್ಬೇಕು ನೋಡಿ. ಅದು ಎದರಿಂದಲೂ ಆಗೋದಿಲ್ಲ. ಮತ್ತೆ ಸುಮ್ಮನೆ ಒಣ 4 ಮಾತು ಕೇಳಿದ್ರೆ ಮತ್ತೆ ಹೇಳ್ತೀನ. ಒಣ 4 ಮಾತು ಕೇಳಿದ್ರೆ ಕೆಲಸ ಆಗುದಿಲ್ಲ. ಅದು ನೀ ತೊಳ್ಕೋಬೇಕಾದ್ರು ಗಟ್ಟಿ ಹೊಲಸ. ಅವಾಗ ತಾಸ ಹಚ್ಚಾಕತಿ. ಯಾರಾದ್ರೂ ದಾರಿ ಹಿಡಿದು ಹೋಗೋರು 4 ಮಾತು ಕೇಳಿದ್ರೆ ಜ್ಞಾನ ಆಕತಿ ಏನದು. ನೀ ಮಾಡ್ಕೊಳ್ಳೇಬೇಕು. ನಿನ್ಗೆ ಗೊತ್ತಾಗಲ್ಲ ಎಷ್ಟು ಸ್ವಚ್ಛ ಆಗದೆ, ಇನ್ನು ಎಷ್ಟು ಹೊಲಸ. ನಾವೇ ಕೇಳ್ಬೇಕು. ನಿಮ್ಗೆ ಗೊತ್ತಾಗಂಗಿಲ್ಲ ಏನದು. ಸುಮ್ಮನೆ ಕಟ್ಲೆ ಹಾಕೊಳ್ಳೋದು ನಾವು. ನಿಮ್ಗೆಲ್ಲ ಗೊತ್ತದು.
ಯಾವಾಗ ಅಂದ್ರೆ ಅವಾಗಿ, ಯಾವಾಗ ನಿನ್ನ ಅಂತ ಸುದ್ದಿ ಆಯ್ತು ಅವಾಗಿ. ಸತ್ಯ ಕನ್ನಡಿ ಮುಂದೆ ಹೋಗಿ ನಿಂತಿಲ್ಲ, ಮುಖ ಕಾಣ ಕೇಸ್ ಹೊರಿಸ್ಬೇಕ್ರಿ, ಕಲಿಸಿದ್ರು ಬೇಕು, ಬೈದಾಡ್ತಿದ್ರು ಬೇಕು. ನಿರ್ಮಲವಾದ ಕನ್ನಡಿ ಮುಂದೆ ಹೋಗಿ ನಿಂತೇವಂದ್ರ ಮುಖ ಹಾಗೆ ಕಾಣ್ತದ. ಅದಕ್ಕೆ ಪರಮಾತ್ಮ ಅಂದ ನೀ ಯಾವಾಗ ಶುದ್ಧ ಮಾಡ್ಕೋತಿ ಅವಾಗೆ. ಅದಕ್ಕೆ ಏನಿಲ್ಲ ಅಂತ ಕೇಳಿದ್ರೆ ಸಮಯದ ಅವಕಾಶ ನಾ ಹೇಳುವುದಿಲ್ಲ ಅಂದ. ಹಾಗೆ ಅಂತಃಕರಣ ಶುದ್ಧಿ ಮಾಡೋದು ಏನು ಅಂತ ಕೇಳಿದ್ರೆ ಕರ್ಮಗಳು ಸಾಕಷ್ಟು ಅದಾವ. ಎಲ್ಲಾ ಕರ್ಮಗಳು ಅಲ್ಲ, ನಿಷ್ಕಾಮ ಕರ್ಮವೇ ನಿನ್ನ ಅಂತಃಶುದ್ಧಿ ಮಾಡ್ತದ. ಅದರಿಂದಲೇ ನಿನಗೇನ್ ಪಡಿಬೇಕು ಅನ್ನೋದು ಆಗ್ತದಂತ ಈ ಅಧ್ಯಾಯದ ತುಂಬೆಲ್ಲ ಪರಮಾತ್ಮ ಹೇಳ್ತಾ ಇದ್ದಾನೆ. ಹಾಗೆ ನಾವು ಕೂಡ ನಿಷ್ಕಾಮ ಕರ್ಮದಲ್ಲಿ ತೊಡಗಿ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳಿ ನನ್ನ ವಾಣಿಗುರ ಮಾಡ್ತಾ ಇದ್ದೇನೆ.